₹3,500 ನೀವು ಕೊಡಲೇಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ ಇವೆಲ್ಲ ಸಾಧ್ಯ ಇಲ್ಲ, ₹3,200 ಫೈನಲ್, ಅದಕ್ಕಿಂತಲೂ ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಸಿಎಂ ಅವರ ಖಡಕ್ ಪ್ರಸ್ತಾಪಕ್ಕೆ ಖಡಕ್ ಆಗಿ ಕಾರ್ಖಾನೆ ಮಾಲೀಕರು ಈಗ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಲ್ಕುಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅವರು. ₹3,200 ಫೈನಲ್, ಅದಕ್ಕಿಂತಲೂ ಜಾಸ್ತಿ ಆಗೋದನ್ನೇ ಇಲ್ಲ ಅಂತ ಕಾರ್ಖಾನೆ ಮಾಲೀಕರು ಹೇಳ್ತಾ ಇರೋದು. ಹೆಚ್ಚುವರಿಯಾಗಿ ಮಾಲೀಕರೇ ಕೊಡಬೇಕು ಅಂತ ಧ್ವನಿಗೂಡಿಸಿದ್ದಾರೆ ಕೆಲ ಸಚಿವರು. ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಕಾರ್ಖಾನೆ ಮಾಲೀಕರು ವಾದವನ್ನ ಮಾಡ್ತಾ ಇರೋದು. ಕೇಂದ್ರವನ್ನ ನೀವೇ ಒಪ್ಪಿಸಿ ಅಂತ ಸಿಎಂ ಗರಂ ಆಗ್ತಾ ಇರೋದು. ಒಂಥರ ಮಜಾ ಇದೆ. ಅದೇ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರುಗಳದ್ದೇ ಫ್ಯಾಕ್ಟ್ರಿಯಲ್ಲಿ ಆ ಓನರ್ಗಳು ಬಂದು ಕೂತ್ಕೊಂಡಿಲ್ಲ, ಅವರ ಪ್ರತಿನಿಧಿಗಳಾಗಿ ಯಾರನ್ನು ಕಳಿಸ್ಕೊಟ್ಬಿಟ್ಟು ಈ ಕಡೆಗೂ ಅವರೇ ಆ ಕಡೆಗೂ ಅವರೇ, ಅವರದ್ದೇ ಮಂತ್ರಿಮಂಡಲದಲ್ಲಿರುವಂಥ ಸಚಿವರು ಆ ಕಡೆ ಕೂತ್ಕೋಬೇಕಾಗಿತ್ತು, ಅವ್ರು ಬಂದಿಲ್ಲ. ಇವರು ಮಾಡಬೇಕು ಅನ್ನೋದು, ನಮಗಾಗಲ್ಲ ಅನ್ನೋದು. ಏನ್ರ. ನನ್ನ ಸಹೋದ್ಯೋಗಿ ಸುಖೇಶ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಯಾವ ರೀತಿಯಾಗಿ ಸಾಗ್ತಾ ಇದೆ ಈಗ ಮುಖ್ಯಮಂತ್ರಿಗಳ ಈ ಸಭೆಯಲ್ಲಿ? ಮುಖ್ಯಮಂತ್ರಿಗಳ ಒತ್ತಾಯ ಏನಿದೆ? 3,500 ಕೊಡಲೇಬೇಕು ಅನ್ನುವಂಥದ್ದು ಏನಿದೆ, ಅದಕ್ಕೆ ಕಾರ್ಖಾನೆ ಮಾಲೀಕರು ಹಿಂದೇಟಾಗ್ತಾ ಇರೋದಕ್ಕೆ ಕಾರಣ ಏನು? ಅರುಣ್, ಪ್ರಮುಖವಾಗಿ ₹3,500 ಕೊಡಲೇಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಆಗಿತ್ತು. ರೈತರ ಬೇಡಿಕೆ ಜೊತೆಗೆ ಪ್ರತಿಭಟನೆ ಕೂಡ ಜೋರಾಗಿದ್ರಿಂದ ಬೆಳಗಾವಿ ಡಿಸಿ ಅವರು 3,200 ಭರವಸೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಒಂದು ಭಾಗ. ಅದೇ ವಿಚಾರವನ್ನ ಕಾರ್ಖಾನೆ ಮಾಲೀಕರು ಕೂಡ ಗಟ್ಟಿ ಹಿಡಿದಿರುವಂಥದ್ದು. ಅಂದ್ರೆ ಅಷ್ಟಕ್ಕೆ ಹೇಳಿದ ಮೇಲೆ ಸರ್ಕಾರ ಆ ನಿಲುವಿಗೆ ಬದ್ಧವಾಗಬೇಕು ಅನ್ನುವಂಥದ್ದು. ಆದ್ರೆ ರೈತರ ಬೇಡಿಕೆ 3,500 ಇದೆ, ನೀವು 3,500 ಕೊಡಬೇಕು ಅನ್ನುವಂತ ಒಂದು ರೀತಿಯ ಸಭೆಯಲ್ಲಿ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟ ನಂತರದಲ್ಲಿ ಕಾರ್ಖಾನೆ ಮಾಲೀಕರು ಅದಕ್ಕೆ ಬಿಲ್ಕುಲ್ ಸಿದ್ಧರಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಾವು ಸಾಲ ಮಾಡಿ ಕಾರ್ಖಾನೆಯನ್ನ ನಡೆಸ್ತಾ ಇದ್ದೀವಿ, ನಮಗೆ ಇದರಿಂದ ಸುಧಾರಿಸ್ಕೊಳ್ಳಕ್ ಆಗಲ್ಲ, ಯಾವ ಕಾರಣಕ್ಕೂ ಕೊಡಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ವಿಚಾರದಲ್ಲಿ ಆಯ್ತು, ಅದನ್ನು ಜಾಸ್ತಿ ಮಾಡಿಸಿದ್ರೆ ಕೇಂದ್ರ ಮಾಡ್ಲಿ, ಬನ್ನಿ ನಾವು ಹೋಗಿ ಕೇಳೋಣ ಅನ್ನುವಂಥದ್ದು ಅವರ ವರಸೆ ಆಗಿದ್ರೆ, ಸರ್ಕಾರದ ಕಡೆಯಿಂದ ಆಯ್ತು ಸಾಕಷ್ಟು ವಿಚಾರಗಳಲ್ಲಿ ಇನ್ನೂ ಕೂಡ, ಯಾಕಂದ್ರೆ ಹಿಂದೆ ನಿಗದಿಯಾಗಿರುವ ದರದಲ್ಲೂ ಕೂಡ ₹900 ಅಂದಾಜು ಟನ್ಗೆ ತಗಲುವಂತ ಅದು ಒಂದ್ ಕಡೆಗೆ ಸಾಗಾಟ ಮತ್ತು ಕಟಾವಿನ ವೆಚ್ಚ ಏನಿದೆ ಅದನ್ನು ಸೇರಿಸಿ ನಿಗದಿ ಮಾಡಿದ್ದಾರೆ. ಹಾಗಾಗಿ ಅದನ್ನ ಕಳಿತಾ ಹೋದ್ರೆ ಸುಮ್ಮನೆ 2,600 ಬಂದು ನಿಲ್ಲುತ್ತೆ ರೈತರಿಗೆ. ಅದನ್ನು ಸೇರಿ ಮಾಡೋಣ, ಬನ್ನಿ ಮಾತಾಡೋಕೆ ಹೋಗೋಣ ಆಗರೆ ಅಂತ ಸರ್ಕಾರದ ಕಡೆಯಿಂದ ಒಂದು ಕೌಂಟರ್ ಆಯ್ತು ಅನ್ನುವಂಥ ಮಾಹಿತಿ ಕೂಡ. ಇದೆಲ್ಲದನ್ನ ಹೊರತುಪಡಿಸಿ ಕೂಡ ಹೇಳೋದಾದ್ರೆ 3,500 ಪಟ್ಟನ್ನು ಸರ್ಕಾರ ಬಿಗಿಡಿದಿರುವಂಥದ್ದು ರೈತರ ಒತ್ತಡದ ಕಾರಣಕ್ಕಾಗಿ. ಆದ್ರೆ ಯಾವ ಕಾರಣಕ್ಕೂ ಕೂಡ ಅವರ ದರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಹಠವನ್ನ ಕಾರ್ಖಾನೆಯ ಮಾಲೀಕರು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಹಂತದಲ್ಲಿ ಸಾಕಷ್ಟು ದೊಡ್ಡ ಏರು ಧ್ವನಿಯಲ್ಲಿ ಜಟಾಪಟಿಗಳು ಕೂಡ ನಡೀತಾ, ಕೆಲವು ಸಚಿವರುಗಳು ಕೂಡ ಕಾರ್ಖಾನೆ ಮಾಲೀಕರಿಗೆ ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದಂಥದ್ದು ಕೂಡ ನಡೀತು ಅನ್ನುವಂಥದ್ದು. ಹಾಗಾಗಿ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಜಾಸ್ತಿ ಆಗ್ಬೇಕಂದ್ರೆ ಕೇಂದ್ರವೇ ಮಾಡಬೇಕಲ್ಲ, ಬನ್ನಿ ಹೋಗೋಣ ಅನ್ನುವಂಥದ್ದ ನೀವು ಕೂಡ, ಅಂದ್ರೆ ಬಿಜೆಪಿಯ ಸಾಕಷ್ಟು ಜನ ಮಾಲೀಕರಿದ್ದಾರೆ, ಅವ್ರನ್ನು ಕೂಡ ಕರ್ಕೊಂಡು ಹೋಗೋಣ ಆಗರೆ ಕೇಂದ್ರದ ಬಳಿ ಅನ್ನುವಂಥ ಸಿಎಂ ಕೂಡ ಒಂದು ಹಂತದಲ್ಲಿ ಗರಂ ಆದ್ರು ಅನ್ನುವಂಥ ಮಾಹಿತಿ. ಒಟ್ಟಾರೆಯಾಗಿ ಇಡೀ ಸಭೆ ಕಳೆದ 1.5 ಗಂಟೆ ನಡೀತಾ ಇರುವ ಸಭೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಎರಡೂ ಕಡೆಯಲ್ಲೂ ಕೂಡ ಪಟ್ಟನ್ನ ಸಡಿಲಿಸಿಲ್ಲ ಅನ್ನುವಂಥದ್ದೇ ಈ ಎಲ್ಲ ಒಂದು ಬೆಳವಣಿಗೆಯ ಮೂಲ ಕೂಡ ಅನ್ನುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.